ನಮಸ್ಕಾರ ಎಲ್ಲರಿಗೂ. ಎಂದಿಗೂ ಮುಗಿಯದ ಹಸಿವಿನ ನೀಗಿಸೋ ಶಕ್ತಿಯಿರೋ ಒಂದು ದೈವಿಕ ಪಾತ್ರೆಯ ಬಗ್ಗೆ ಕೇಳಿದ್ದೀರಾ? ಬನ್ನಿ, ಇವತ್ತು ನಾವು ತಮಿಳ ಮಹಾಕಾವ್ಯ ಮಣಿಮೇಖಲೆಯಿಂದ ಬಂದ ಅಮೃತ ಸುರಭಿಯ ರೋಚಕ ಕಥೆಯನ್ನ ನೋಡೋಣ. ಹಾಗಾದ್ರೆ ಬನ್ನಿ, ಒಂದು ಮುಖ್ಯ ಪ್ರಶ್ನೆಯಿಂದ ಶುರು ಮಾಡೋಣ. ಮಾನವ ಕುಲದಷ್ಟೇ ಹಳೆಯದಾದ ಈ ಹಸಿವಿನ ಸಮಸ್ಯೆಯನ್ನ ಒಂದೇ ಒಂದು ವಸ್ತು ಬಗೆಹರಿಸೋಕೆ ಸಾಧ್ಯನಾ? ಇಂದು ನಾವು ಕೇಳುತ್ತಿರುವ ಈ ದಂತಕಥೆಯ ತಿರುಳೇ ಇದು. ಈ ಅದ್ಭುತ ಪಾತ್ರೆಯ ಕತೆ ಶುರುವಾಗೋದೇ ಅದರ ಮೊದಲ ಮಾಲೀಕನಿಂದ. ಅವನ ಹೆಸರು ಆಪುತ್ರನ್. ತುಂಬ ಕರುಣಾಮಯಿ, ಆದರೆ ಅವನದ್ದು ಒಂದು ದುರಂತ ಕತೆ. ನೋಡಿ, ಆ ಪುತ್ರನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಅವನಿಗೆ ದೀನರಿಗೆ ಊಟ ಹಾಕೋದೇ ಜೀವನದ ಗುರಿಯಾಗಿತ್ತು. ಅದಕ್ಕಾಗಿ ಅವನಿಗೆ ಆ ದೈವಿಕ ಪಾತ್ರೆ ಅಮೃತ ಸುರಭಿ ಸಿಕ್ಕಿದ್ದು. ಆದರೆ ನೋಡಿ ವಿಧಿ ಹೇಗಿದೆ ಅಂತ. ಅವನ ಪುಣ್ಯಕ್ಕೆ ಅಸೂಯಪಟ್ಟ ಇಂದ್ರ ಎಲ್ಲೆಡೆ ಸಮೃದ್ಧಿ ತಂದಾಗ ಹಸಿದವರೇ ಇಲ್ಲದಂತಾಯಿತು. ಅವನ ಉದ್ದೇಶವೇ ವಿಫಲವಾದ ಹಾಗೆ. ಕೇಳಿ ಅವನ ಕೊನೇ ಮಾತುಗಳನ್ನ. ಜನರೇ ಇಲ್ಲದ ಜಾಗದಲ್ಲಿ ಈ ಪಾತ್ರೆಗೆ ಇನ್ನೇನು ಕೆಲ್ಸ ಅಂತ. ಎಂಥ ನೋವಿನ ಮಾತಲ್ವಾ? ಹಸಿದವರೇ ಇಲ್ಲ ಅಂದ್ಮೇಲೆ ಆ ದೈವಿಕ ಪಾತ್ರೆ ಕೂಡ ಅವನಿಗೆ ನಿಷ್ಪ್ರಯೋಜಕ ಅನಿಸ್ತು. ಅಂದ್ರೆ ಉದ್ದೇಶ ಇಲ್ಲದ ವರ ಶಾಪಕ್ಕಿಂತ ಕಡೆಯಾಗತ್ತೆ. ಹೀಗೆ ಎಷ್ಟೋ ವರ್ಷಗಳ ಕಾಲ ಆ ದೈವಿಕ ಪಾತ್ರೆ ಗೋಮುಖಿ ಅನ್ನೋ ಕೊಳದಲ್ಲಿ ಸುಮ್ಮನೆ ಬಿದ್ದಿತ್ತು. ತನ್ನ ಮುಂದಿನ ಸರಿಯಾದ ವಾರಸುದಾರರಿಗಾಗಿ ಕಾಯ್ತಾ ಇತ್ತು. ಆ ಹೊಸ ಭರವಸೆಯ ಕಿರಣವೇ ಮಣಿಮೇಖಲೆ. ಮಣಿಮೇಖಲೆಗೆ ದೈವಿಕ ಶಕ್ತಿಯಿಂದ ಆ ಪಾತ್ರೆ ಸಿಗುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಷರ್ತಿರುತ್ತೆ. ಪಾತ್ರೆಯ ಶಕ್ತಿಯನ್ನ ಮತ್ತೆ ಜಾಗೃತಗೊಳಿಸ್ಬೇಕಾದ್ರೆ ತುಂಬಾನೇ ಪರಿಶುದ್ಧ ಸದ್ಗುಣಶೀಲ ಹೆಣ್ಮಗಳೊಬ್ಳು ಅದರಲ್ಲಿ ಮೊದಲ ಭಿಕ್ಷೆ ಹಾಕಬೇಕಿತ್ತು. ಇದು ತುಂಬಾನೇ ಮುಖ್ಯವಾದ ವಿಷಯ. ಇಲ್ಲಿಂದ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಅದಕ್ಕೆ ಕಾರಣ ಒಬ್ಳು ವ್ಯಕ್ತಿ. ಅವಳೇ ಆದಿರೈ. ಅವಳ ಸದ್ಗುಣದ ಬಗ್ಗೆ ಊರೆಲ್ಲ ಮಾತಾಡ್ಕೊಳ್ತಾ ಇತ್ತು. ಆದಿರಯ್ಯ ಸದ್ಗುಣ ಎಷ್ಟು ಶಕ್ತಿಶಾಲಿಯಾಗಿತ್ತಂದ್ರೆ ಅದರ ಪ್ರಭಾವ ಅವಳ ಗಂಡ ಸಾಧುವನನ್ನು ಕೂಡ ಕಾಪಾಡುತ್ತೆ. ನೋಡಿ, ಅವನು ನರಭಕ್ಷಕರ ನಡುವೆ ಸಿಕ್ಕಾಕೊಂಡ್ರೂ ಅವನ ಜ್ಞಾನ ಮತ್ತು ಸದ್ಗುಣದಿಂದಾಗಿ ಸುರಕ್ಷಿತವಾಗಿ ವಾಪಸ್ ಬರ್ತಾನೆ. ಇದೆಲ್ಲ ಆದಿರಯ್ಯ ಪುಣ್ಯದ ಫಲ ಅಂತಾನೆ ಹೇಳ್ಬೋದು. ಹೌದು, ಇದೇ ಆ ನಿರ್ಣಾಯಕ ಕ್ಷಣ. ಯಾವಾಗ ಸದ್ಗುಣಿ ಆದಿರೈ ಮಣಿಮೇಖಲೆ ಹಿಡಿದಿದ್ದ ಪಾತ್ರೆಗೆ ಮೊದಲ ಭಿಕ್ಷೆ ಹಾಕ್ತಾಳೋ, ಅಷ್ಟು ವರ್ಷಗಳಿಂದ ಮಲಗಿದ್ದ ಆ ದೈವಿಕ ಶಕ್ತಿ ಮತ್ತೆ ಎಚ್ಚರಗೊಳ್ಳುತ್ತೆ. ಈಗ ಅಮೃತ ಸುರಭಿಯ ಸಂಪೂರ್ಣ ಪಯಣವನ್ನೊಮ್ಮೆ ನೋಡೋಣ. ಆಗ ಅದರ ನಿಜವಾದ ಉದ್ದೇಶ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೋಡಿ, ಈ ಎರಡೂ ಚಿತ್ರಗಳು ಕಥೆಯ ಇಡೀ ಸಾರಾಂಶವನ್ನೇ ಹೇಳ್ತವೆ. ಒಂದು ಕಡೆ ಆಪುತ್ರನ ವೈಯಕ್ತಿಕ ಕರುಣೆ ಅವನನ್ನ ಒಂಟಿಯಾಗಿಸ್ತು. ಆದ್ರೆ ಇನ್ನೊಂದು ಕಡೆ ಆದಿರೈ ಪ್ರತಿನಿಧಿಸುವ ಇಡೀ ಸಮಾಜದ ಸದ್ಗುಣದ ಜೊತೆ ಸೇರಿದಾಗ ಮಣಿಮೇಖಲೆಯ ಕೈಯಲ್ಲಿದ್ದ ಆ ಪಾತ್ರೆ ತನ್ನ ನಿಜವಾದ ಉದ್ದೇಶವನ್ನ ಪೂರೈಸಲು ಸಾಧ್ಯ ಆಯಿತು. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಿಜವಾದ ಬದಲಾವಣೆ ತರೋದಕ್ಕೆ ಯಾವುದು ಹೆಚ್ಚು ಮುಖ್ಯ? ಒಬ್ಬ ವ್ಯಕ್ತಿಯ ಒಳ್ಳೆಯ ಉದ್ದೇಶನ ಅಥವಾ ಇಡೀ ಸಮಾಜದ ಸಾಮೂಹಿಕ ಸದ್ಗುಣನ? ಯೋಚಿಸಬೇಕಾದ ವಿಷಯ ಅಲ್ವಾ? ಅಮೃತ ಸುರಭಿಯ ಈ ಪಯಣ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಹೇಳಿಕೊಡುತ್ತೆ. ಈ ಅದ್ಭುತ ವಿಶ್ಲೇಷಣೆಯನ್ನ ಪ್ರೊಫೆಸರ್ ಡಾಕ್ಟರ್ ಇರೈರಾಸನ್ ಅವರ ಬರಹದಿಂದ ನಾವು ಆರಿಸಿಕೊಂಡಿದ್ದೇವೆ. ನಮ್ಮ ಜೊತೆ ಈ ಕಥೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೊಫೆಸರ್ ಡಾಕ್ಟರ್ ಇರೈರಾಸನ್